ಮಕರ ರಾಶಿಯವರೇ, ಫೆಬ್ರವರಿ 21ರಿಂದ 25ರವರೆಗೆ ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು ಸಾಮಾನ್ಯವಲ್ಲ. ನೀವು ಕಾಯುತ್ತಿದ್ದ ಸುದ್ದಿ ಬರಬಹುದು, ಆದರೆ ಅದರೊಂದಿಗೆ ಒಂದು ಪರೀಕ್ಷೆಯು ಬರುತ್ತಿದೆ. ಈ 5 ದಿನಗಳಲ್ಲಿ ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಮುಂದಿನ 5 ವರ್ಷಗಳನ್ನು ನಿರ್ಧರಿಸಬಹುದು. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಕೊನೆಯಲ್ಲಿ ನಿಮಗೆ ಒಂದು ವಿಶೇಷ ಪರಿಹಾರ ಮತ್ತು ಶಕ್ತಿಯುತ ಮಂತ್ರ ಹೇಳುತ್ತೇನೆ. ಗ್ರಹಸ್ಥಿತಿ ವಿಶ್ಲೇಷಣೆ. ಶನಿ ನಿಮ್ಮ ರಾಶಿಯ ಅಧಿಪತಿ. ಸಹನೆ, ಪರೀಕ್ಷೆ, ಮಂಗಳ ಚಟುವಟಿಕೆ, ಉತ್ತೇಜನ, ಬುದ್ಧಿವಂತ ವಿದ್ಯಾ ನಿರ್ಧಾರಗಳಿಗೆ ಸಹಾಯ. ಚಂದ್ರನ ಚಲನೆ ಮನಸ್ಸಿನಲ್ಲಿ ಅಸ್ಥಿರತೆ ತರಬಹುದು. ಶನಿ ಪ್ರಭಾವದಿಂದ ಕೆಲಸದಲ್ಲಿ ನಿಧಾನವಾದರೂ ಖಚಿತ ಪ್ರಗತಿ. ವಿಳಂಬ ಆಗಬಹುದು, ಆದರೆ ವಿಫಲತೆ ಆಗಲ್ಲ. ಉದ್ಯೋಗ ಮತ್ತು ವ್ಯವಹಾರ. ಹಳೆಯ ಪ್ರಾಜೆಕ್ಟ್ ಪೂರ್ಣಗೊಳ್ಳಬಹುದು. ಹಿರಿಯರಿಂದ ಮೆಚ್ಚುಗೆ. ಸರ್ಕಾರಿ ಕೆಲಸದವರಿಗೆ ಶುಭವಾರ್ತೆ. ವ್ಯವಹಾರದಲ್ಲಿ ಹೊಸ ಒಪ್ಪಂದ ಸಾಧ್ಯತೆ. ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯ. 23ನೇ ತಾರೀಕು ಪ್ರಮುಖ ನಿರ್ಧಾರ ಬೇಡ. ಹಣಕಾಸಿನ ವಿಷಯದಲ್ಲಿ ಬಾಕಿ ಹಣ ವಾಪಸ್ ಬರಬಹುದು. ಹೂಡಿಕೆಗಳಲ್ಲಿ ಜಾಗ್ರತೆ. ಚಿನ್ನ ಅಥವಾ ಭೂಮಿ ವಿಚಾರದಲ್ಲಿ ಯೋಚಿಸಿ. ಆಕಸ್ಮಿಕ ಖರ್ಚು ಸಾಧ್ಯತೆ. ಹಣ ಬರುತ್ತದೆ, ಆದರೆ ಉಳಿಸಿಕೊಳ್ಳುವುದು ಮುಖ್ಯ. ಪ್ರೀತಿ ಮತ್ತು ಕುಟುಂಬದಲ್ಲಿ. ದಾಂಪತ್ಯದಲ್ಲಿ ಚಿಕ್ಕ ಮನಸ್ತಾಪ. ಸಿಂಗಲ್ಗಳಿಗೆ ಹೊಸ ಪರಿಚಯ. ಕುಟುಂಬದ ಹಿರಿಯರ ಆರೋಗ್ಯದ ಕಡೆ ಗಮನ. ಸ್ನೇಹಿತರಿಂದ ಬೆಂಬಲ. 24ರಂದು ಕುಟುಂಬದಲ್ಲಿ ಒಳ್ಳೆಯ ಸುದ್ದಿ ಬರಬಹುದು. ಮಾನಸಿಕ ಸ್ಥಿತಿ ಮತ್ತು ಆರೋಗ್ಯ. ನಿದ್ರೆ ಕಡಿಮೆಯಾಗಬಹುದು. ಹಳೆಯ ನೋವು ಮತ್ತೆ ಕಾಣಿಸಬಹುದು. ಯೋಗ ಅಥವಾ ಧ್ಯಾನ ಉತ್ತಮ. ಇನ್ನು ಬೆಳಗ್ಗೆ 10 ನಿಮಿಷ ನೀವು ಪ್ರಾಣಾಯಾಮವನ್ನು ಮಾಡಬೇಕು. ಇದರ ಜೊತೆಗೆ ಕೋಪವನ್ನು ನಿಯಂತ್ರಿಸಿಕೊಳ್ಳಬೇಕು. ನಿಮ್ಮ ವಿಶೇಷ ದಿನಗಳು: 22 ಫೆಬ್ರವರಿ ಶುಭ ದಿನ. 23 ಜಾಗ್ರತೆ. 24 ಕುಟುಂಬದಲ್ಲಿ ಸಂತೋಷ. 25 ಆರ್ಥಿಕ ಲಾಭ ಸಾಧ್ಯತೆ. ಪರಿಹಾರ ಮತ್ತು ಮಂತ್ರ: ಶನಿವಾರ ಎಳ್ಳು ದೀಪ ಹಚ್ಚಿ ಓಂ ಶನಿಶ್ಚರಾಯ ನಮಃ ಎಂದು 108 ಬಾರಿ ಜಪ. ಕಪ್ಪು ಬಟ್ಟೆ ದಾನ ಮಾಡಿ. ಕಾಗೆಗಳಿಗೆ ಆಹಾರವನ್ನು ನೀಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೆ ಸಂಪೂರ್ಣ ನಿಮ್ಮ ಸಪೋರ್ಟನ್ನು ನೀಡಿ. ಲೈಕ್ ಮಾಡಿ. ಧನ್ಯವಾದಗಳು.